ಅದಕ್ಕೆ ಕಂಟಿನ್ಯೂಸ್ ಆಗಿ, ಅನೇಕರು ಕಂಟಿನ್ಯೂಸ್ ಇಲ್ಲ, ಯಾವ ಗಾಳಿ ಬೀಸ್ದಂಗೆ. ಹಾಗಿರಬಾರ್ದು. ಅಬ್ರಹಾಮನ 14ನೇ ಅಧ್ಯಾಯದಲ್ಲಿ ಒಂದು ಪ್ರಕಟಣೆ ಮೆಲ್ಕಿಜೆದೆಕ್ ನೋಡಿದಾಗ ಒಂದು ಬೆಳಕು ಬಂತು, ಕೊಡಲು ಆರಂಭಿಸಿದ. 22ನೇ ಅಧ್ಯಾಯದಲ್ಲಿ ನೋಡಿ ಸ್ಯಾಕ್ರಿಫೈಸ್ ಆಗಿ ಕೊಡಲು ಆರಂಭಿಸ್ಬಿಟ್ಟ. ಇವತ್ತು ಅನೇಕ ವಿಶ್ವಾಸಿಗಳು ಇನ್ನೆಷ್ಟೋ ವರ್ಷ ಆದರೂ ದಶಮ ಕೊಡೋಕೆ ಇನ್ನೂ ಹೋರಾಡ್ತಿರ್ತಾರೆ. ಅಯ್ಯೋ ಕೊಡ್ಬೇಕಾ, ಇನ್ನೂ ನಾವು ಬೆಳೆದಿಲ್ಲ ಅಂತಂದರೆ ಆಗ ನಾಳೆ ಸ್ಯಾಕ್ರಿಫೈಸ್ ಕೊಟ್ಟು ಆಶೀರ್ವಾದ ಹೇಗೆ ಬರೋಕ್ಕೆ ಸಾಧ್ಯ ಅಂತಂದರೆ ದೇವರು ಯಾವಾಗ ಹೇಗೆ ನಿಮಗೆ ಡೈರೆಕ್ಟಾಗಿ ಮಾತಾಡೋಕ್ಕೆ ಸಾಧ್ಯ? ಅದಕ್ಕೆಲ್ಲ ಹೇಳಿ ನಾನು ಬೆಳಿಬೇಕು. ನಿನ್ನ ಪ್ರಿಯನಾದ ಒಬ್ಬನೇ ಮಗನನ್ನು ಏನು ಮಾಡು. ಅದಕ್ಕೆ ಯಾವಾಗ್ಲೂ ದೇವರೇ ಅಂತ ಮಾತಾಡೋದಕ್ಕೆ ಪ್ರಾಯ ಮಾಡಬೇಡಿ. ಯಾಕಂದರೆ ಅವ್ರು ಮಾತಾಡಿದ್ರೆ ನೀವು ಮಾಡಲ್ಲ. ದೇವರೇ ನೀನು ಮಾತಾಡೋದನ್ನು ಮಾಡುವ ಕೃಪೆ ನನಗೆ ಕೊಡಿ. ಆಮೆನ್. ಆ ರೀತಿಯಾಗಿ ಕೃಪೆನೇ ಕೇಳಿ. ಯಾಕಂದರೆ ದೇವರೇ ನೊಂದಿಗೆ ಮಾತಾಡಬೇಡಿ ಅಂದರೆ ಅವ್ರು ಹೇಳೋ ನೀವು